ಕಾಮಗಾರಿಯನ್ನ ನಾವೊಂದು ಆಂದೋಲನದ ಮಾದರಿಯಲ್ಲಿ ಮಾಡಿದ್ದೇವೆ. ಈಗ ತಮ್ಗೆ ಹೇಳುವುದಾದ್ರೆ, ಮೊದಲು ತಹಶೀಲ್ದಾರ್ ಕೋರ್ಟ್ ಅಲ್ಲಿ ಒಂದು ಕೇಸು ವಿಲೆ ಆಗ್ಬೇಕಾದ್ರೆ ಸರಾಸರಿ 1 ವರ್ಷ ತಗೊಳ್ತಾ ಇತ್ತು. ಅಂತದನ್ನ ಇವತ್ತು ಜನವರಿ ತಿಂಗಳು ಸರಾಸರಿ ನೋಡಿದಾಗ 110 ದಿನಕ್ಕೆ ಒಂದು ಕೇಸನ್ನ ವಿಲೆ ಮಾಡ್ತಾ ಇದ್ದೇವೆ. ಆವರೇಜ್ 2215 ಪ್ರಕರಣ 1 ವರ್ಷಕ್ಕಿಂತ ಹೆಚ್ಚು ಅವಧಿಗೆ ಬಾಕಿ ಉಳಿದಿತ್ತು ತಹಶೀಲ್ದಾರ್ ಕೋರ್ಟ್ ಅಲ್ಲಿ. ಇವತ್ತು ಬಾಕಿ ಉಳಿದಿರೋದು 1 ವರ್ಷಕ್ಕಿಂತ ಮೀರಿದಂತಹದ್ದು 107 ಪ್ರಕರಣ. ಇವತ್ತು ಇನ್ನೂ ಸ್ವಲ್ಪ ಒಂದು 25-26 ಸಾವಿರ ಪ್ರಕರಣ ಬಾಕಿ ಇದೆ. ಅದನ್ನ ಇನ್ನ 3 ತಿಂಗಳಲ್ಲಿ ಅವುಗಳನ್ನು ಕೂಡ ವಿಲೆ ಮಾಡುವಂತ ಪ್ರಕ್ರಿಯೆಯನ್ನ ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಸರ್ವೆ ಇಲಾಖೆಗೆ ಬಂದರೂ ಕೂಡ ಬಹಳ ವರ್ಷಗಳಿಂದ ಅನೇಕ ಸರ್ವೆ ವ್ಯಾಜ್ಯಗಳು ಬಾಕಿ ಉಳಿದಿದ್ದಾವೆ. ಎಲ್ಲ ವೇಗ ತರುವಂತ ಪ್ರಯತ್ನವನ್ನ ಸರ್ಕಾರ ಮಾಡ್ತಾ ಇದೆ. ಉದ್ದೇಶ ಏನಂದ್ರೆ, ಜನಗಳು ಕಂದಾಯ ಇಲಾಖೆಯಲ್ಲಿ ಕೆಲಸ ಕಾರ್ಯಗಳಿಗೆ ಅವರ ಸಮಯವನ್ನ ವ್ಯರ್ಥ ಮಾಡೋದು, ತೊಂದರೆ ಅನುಭವಿಸೋದು ಕಡಿಮೆ ಮಾಡಬೇಕು ಆದಷ್ಟು. ಈ ಉದ್ದೇಶ ಇಟ್ಕೊಂಡು ನಾವು ಕೆಲಸವನ್ನ ಮಾಡ್ತಾ ಇದ್ದೇವೆ. ಇಲಾಖೆಯಲ್ಲಿ ಇರ್ತಕ್ಕಂತ ಹಣ ಬಳಸ್ಕೊಂಡು ಸುಮಾರು ಒಂದು 20-30 ಕೋಟಿ ರೂಪಾಯಿ ವೆಚ್ಚದಲ್ಲಿ ಎಲ್ಲಾ ತಾಲೂಕುಗಳಿಗೆ ಆಧುನಿಕ ಸರ್ವೆ ಉಪಕರಣಗಳನ್ನ, ಎಕ್ವಿಪ್ಮೆಂಟ್ ಅನ್ನು ಕೂಡ ಕೊಡುವಂತದಕ್ಕೆ ನಾನು ಸೂಚನೆಯನ್ನ ಕೊಟ್ಟಿದ್ದೇನೆ. ಈ ಒಂದು ಜಿಲ್ಲೆಗಳಲ್ಲಿ 31 ತಾಲೂಕುಗಳನ್ನು ಆಯ್ಕೆ ಮಾಡಿಕೊಂಡು ಮೊದಲನೇ ಹಂತದಲ್ಲಿ ಈ ವಾರದಲ್ಲೇ 31 ತಾಲೂಕುಗಳಲ್ಲಿ ಈ ಭೂ ಸುರಕ್ಷಾ ಯೋಜನೆಯನ್ನ ನಾವು ಅನುಷ್ಠಾನವನ್ನ ಆರಂಭ ಮಾಡ್ತಾ ಇದ್ದೇವೆ. ಅದಕ್ಕೆ ಬೇಕಾಗಿರುವಂತ ಅನುದಾನ, ಅದು ಕಂಪ್ಯೂಟರ್ಸ್ ಆಗ್ಲಿ, ಸ್ಕ್ಯಾನರ್ಸು, ಪ್ರಿಂಟರ್ಸು, ಡೇಟಾ ಎಂಟ್ರಿ ಆಪರೇಟರ್ಸು, ಇವೆಲ್ಲವನ್ನು ಕೂಡ ನಾನು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಹಣವನ್ನು ಕೊಟ್ಟು ಪ್ರತಿಯೊಂದು ಜಿಲ್ಲೆಯಲ್ಲಿ ಒಂದು ತಾಲೂಕಿನಲ್ಲಿ ಈ 1 ವಾರದ ಒಳಗಡೆ ಈ ಭೂ ಸುರಕ್ಷಾ ಯೋಜನೆ ಎಲ್ಲಾ ಭೂ ದಾಖಲೆಗಳ ಸ್ಕ್ಯಾನಿಂಗು, ಗಣಕೀಕರಣ, ಅವುಗಳನ್ನ ಡಿಜಿಟಲೀಕರಣ ಕೆಲಸವನ್ನ ಚಾಲನೆ ಮಾಡ್ತಾ ಇದ್ದೇವೆ. ಈ 31 ತಾಲೂಕು 3 ತಿಂಗಳಿನ ಒಳಗಡೆ, ಅಂದ್ರೆ ಒಂದು 100 ಡೇಸ್ ಟಾರ್ಗೆಟ್ ಕೊಟ್ಟಿದ್ದೇನೆ. 100 ಡೇಸ್ ಅಲ್ಲಿ ಇರುವಂತಹ ಎಲ್ಲ ದಾಖಲೆಗಳು ಕೂಡ ಸ್ಕ್ಯಾನಿಂಗ್ ಆಗ್ಬೇಕು. ಆಮೇಲೆ ಜನ ನೇರವಾಗಿ ಅದನ್ನ ಅವರೇ ಆನ್ಲೈನ್ ಮುಖಾಂತರ ಪಡ್ಕೊಳ್ಳುವ ಹಾಗೆ ಇರಬೇಕು ಅನ್ನುವಂತ ಒಂದು ಭೂ ಸುರಕ್ಷಾ ಯೋಜನೆಯನ್ನು ಕೂಡ ಈಗ ನಾವು ಆರಂಭ ಮಾಡ್ತಾ ಇದ್ದೇವೆ ಈ ವಾರದಿಂದ. ಸೊ ಈ ರೀತಿಯಾಗಿ ಸಾಕಷ್ಟು ನಾವು ಕಂದಾಯ ಇಲಾಖೆಯಲ್ಲಿ ಬದಲಾವಣೆಗಳನ್ನ, ಒಂದು ಕಡೆ ಇರುವ ಅಧಿಕಾರಿಗಳಿಂದ ಕೆಲಸ ಮಾಡಿಸುವಂತಹದ್ದು, ಇನ್ನೊಂದು ಕಡೆ ಸಿಬ್ಬಂದಿ ಕೊರತೆ ಇದ್ದಲ್ಲಿ ಸಿಬ್ಬಂದಿಯನ್ನ ಭರ್ತಿ ಮಾಡ್ತಕ್ಕಂಥದ್ದು, ಮೂರನೇದು ಭವಿಷ್ಯದ ದೂರದೃಷ್ಟಿ ಇಟ್ಕೊಂಡು ಬೇಕಾಗಿರ್ತಕ್ಕಂಥ ತಂತ್ರಜ್ಞಾನವನ್ನ ಉಪಯೋಗಿಸ್ಕೊಂಡು ಜನಪರ ಆಡಳಿತವನ್ನ ಕೊಡ್ತಕ್ಕಂಥದ್ದು. ಸೊ ಈ ಆಯಾಮಗಳಲ್ಲಿ ನಾವು ಕೆಲಸವನ್ನ ಮಾಡ್ತಾ ಇದ್ದೇವೆ. ಎಲ್ಲ ಯೋಜನೆಗಳು ಬೆಳಗಾವಿ ಜಿಲ್ಲೆಯಲ್ಲಿ ಹೇಗೆ ಅನುಷ್ಠಾನ ಆಗ್ತಾ ಇದೆ, ಆಗ್ತಾ ಇಲ್ಲ, ಬೇರೆ ಏನು ಇಲ್ಲಿ ಸ್ಥಳೀಯ ಸಮಸ್ಯೆಗಳು ಏನಿದಾವೆ ಕಂದಾಯ ಇಲಾಖೆಯಲ್ಲಿ, ಇವುಗಳನ್ನ ನಾನು ಇವತ್ತು ಪ್ರಗತಿ ಪರಿಶೀಲನೆ ಸಭೆಯನ್ನ ಇಟ್ಕೊಂಡಿದ್ದೆ.